ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ನಾಥ್ ನಮೋಹಿ ಸಂದೇಹ ಕछु ಸಪನೆಹು ಸೋಕ್ ನಮೋಹ ಕೇವಲ ಕೃಪಾ तुम्हारी ही कृपानंद संदोह करवु कृपा निधि एक डिठाई मैं सेवक तुम्ह जन सुखदाई संथन के महिमा रघुराई बहु विधि बेद पुनानन्ह गाई श्रीमुख तुम्ह पुनि कीन्हि बड़ाई तिन्ह पर प्रभु ही प्रीति अधिकाई सुना चहऊँ प्रभु तिन्ह कर लच्छन कृपा सिंधु गुण ज्ञान बिचच्छन संत असंत भेद बिलगाई प्रणत पाल मोहि कहूँ भुजाई संतन्ह के लच्छन सुनु भ्राता अगणित श्रुति पुराण विख्याता संत असंतन्ही के असी करनी जिमि कुठार चंदन आचरणी काटई परसु मलय सुनु भाई निज गुण देई ಸುಗಂಧ ಬಸಾಯಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಸನಕಾದಿ ಮುನಿಗಳೆಲ್ಲ ರಾಮನನ್ನ ಸ್ತುತಿ ಮಾಡಿಕೊಂಡು ಬ್ರಹ್ಮಲೋಕಕ್ಕೆ ಹೊರಟೋಗ್ತಾರೆ. ಈಗ ಅವರು ತಮ್ಮಂದ್ರಿದಾರಲ್ಲ, ಅವರಿಗೆಲ್ಲ ಮನಸ್ಸಲ್ಲಿ ಏನೋ ಒಂದು ಕೇಳಬೇಕು ಅಂತ ಆಸೆ ಇದೆ, ಆದರೆ ಕೇಳೋದಕ್ಕೆ ಹಿಂಜರಿಕೆ ಅವರಿಗೆ. ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಮತ್ತೆ ಮತ್ತೆ ಹನುಮಂತನನ್ನು ನೋಡ್ತಾ ಇದ್ದಾರೆ. ಇವರ ಮನಸ್ಸಿನ ಒಂದು ತಳಮಳ ರಾಮನಿಗೆ ಗೊತ್ತಾಗಿ ಹನುಮಂತನನ್ನು ಕೇಳ್ತಾನೆ, ಏನು ವಿಷಯ ಹೇಳು ಅಂತಂದಾಗ, ಏನೂ ಇಲ್ಲ, ಭರತಾದಿಗಳು ನಿನ್ನ ಹತ್ರ ಏನೋ ಕೇಳಬೇಕು ಅಂತಿದ್ದಾರೆ, ಆದರೆ ಅವ್ರ ಮನಸ್ಸಲ್ಲಿ ಸಂಕೋಚ, ಅದರಿಂದ ಅವ್ರಿಗೆ ಮಾತೆ ಹೊರಡ್ತಾ ಇಲ್ಲ ಅಂತಂದಾಗ ಹನುಮಂತನಿಗೆ ಹೇಳ್ತಾನೆ ರಾಮ, ನನ್ನ ಸ್ವಭಾವ ನಿನಗೆ ಗೊತ್ತೇ ಇದೆ ಅಲ್ವಾ, ನನಗೂ ಭರತನಿಗೆ ಏನಾದರೂ ಅಂತರ ಇದೆಯಾ ಅಂತನ್ಬಿಟ್ಟು. ಆಗ ತಕ್ಷಣ ಭರತ ರಾಮನ ಪಾದಗಳನ್ನು ಹಿಡ್ಕೊಂಡು ಹೇಳ್ತಾನೆ, ಏನು ಹೇಳ್ತಾನೆ, ಪ್ರಭೋ ನನಗೆ ಯಾವ ಸಂದೇಹನೂ ಇಲ್ಲ, ಶೋಕ ಮೋಹಗಳು ಕನಸು ಮನಸ್ಸಲ್ಲೂ ಕೂಡ ಇಲ್ಲ. ಓ ದಯಾನಿದೆ, ಆನಂದ ಸ್ವರೂಪನೇ, ಇದು ಕೇವಲ ನಿಮ್ಮ ಕೃಪೆಯ ಫಲನೇ. ಯಾಕೆ ನನ್ನಲ್ಲಿ ಇದೆಲ್ಲ ಇಲ್ಲದೆ ಇರೋದು ನಿನ್ನ ಕೃಪೆಯಿಂದಾನೇ. ಆದರೂ ಕೂಡ ಓ ದಯಾನಿಧೆ, ನಾನು ತುಂಬ ಧೈರ್ಯ ತಂದ್ಕೊಂಡು ಒಂದು ಭಿನ್ನಹವನ್ನು ನಿನ್ನ ಮುಂದೆ ಇಟ್ಕೊಳ್ತಾ ಇದ್ದೀನಿ. ಅಂದರೆ ಏನೋ ಒಂದು ಕೇಳಬೇಕು ಅಂತಿದ್ದೀನಲ್ಲ, ಅದನ್ನು ನಿನ್ನ ಮುಂದೆ ಇಡ್ತಾ ಇದ್ದೀನಿ. ನಾನು ನಿನ್ನ ಸೇವಕ, ನೀನು ಸೇವಕರಿಗೂ ಕೂಡ ಸುಖವನ್ನು ಉಂಟು ಮಾಡುವಂಥವನು. ರಘುನಾಥ, ವೇದ ಪುರಾಣಗಳು ಸಂತರ ಮಹಿಮೆಯನ್ನು ಅನೇಕ ರೀತಿಯಿಂದ ಹೊಗಳಿದೆ. ನೀನು ಕೂಡ ನಿನ್ನ ಒಂದು ಶ್ರೀಮುಖದಿಂದ ಅವರನ್ನು ಕೊಂಡಾಡಿದ್ಯಾ. ಅಂದರೆ ಏನು, ವೇದಗಳು ಹೇಳಿರೋದು ಅಷ್ಟೇ ಅಲ್ಲ, ನೀನು ಬೇಕಾದಷ್ಟು ಸರಿ ನಿನ್ನ ಮುಖದಿಂದನೇ ಅವರ ಮಹಿಮೆಗಳನ್ನು ಹೇಳಿದ್ಯಾ. ಅವ್ರ ಮೇಲೆ ನಿನ್ನ ಪ್ರೀತಿ ಇದೆಯಲ್ಲ, ಅದು ತುಂಬ ಅಪಾರವಾಗಿದೆ. ನೋಡಿ, ಭಗವಂತನಿಗೆ ಸಂತರು ಅಂತಂದರೆ ತುಂಬಾ ಇಷ್ಟ. ಅವ್ರಿಗೆ ಯಾಕೆ ಇಷ್ಟ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಶ್ನೆ ಕೇಳ್ತಾ ಇರೋದು ಇವನು. ಸಂತರ ಬಗ್ಗೆ ಕೇಳ್ತಾ ಇದ್ದಾನೆ. ಅವ್ರ ಬಗ್ಗೆ ವೇದಗಳಲ್ಲಿ ಹೇಳಿರೋದು ಅಷ್ಟೇ ಅಲ್ಲ, ನೀನು ಬೇಕಾದಷ್ಟು ಸರಿ ಹೇಳಿದ್ಯಲ್ಲ, ಅವ್ರ ಮೇಲೆ ನಿನಗೆ ತುಂಬ ಪ್ರೀತಿ ಇದೆ. ನಾನು ಅವರ ಲಕ್ಷಣಗಳನ್ನು ಕೇಳಬೇಕು ಅಂತ ಇಷ್ಟಪಡ್ತೀನಿ. ನೋಡಿ ಏನು ಕೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು. ಆದರೆ ನಾವೇನಾದರೂ ಭಗವಂತನ ಮುಂದೆ ಇದ್ದು ನಮಗೇನಾದರೂ ಒಂದು ಚಾನ್ಸ್ ಇದ್ದಿದ್ರೆ ಕೇಳಿ ಅಂತಂದರೆ ನಾವೇನು ಕೇಳ್ತಾ ಇದ್ವಿ, ಮೊದಲು ನನಗೆ ಐಶ್ವರ್ಯ, ಹಣ, ಅಂತಸ್ತು ಇದು ಬೇಕು, ಆಮೇಲೆ ನನ್ನ ಮಗನಿಗೆ ಇದು ಬೇಕು, ನನ್ನ ಮಗಳಿಗೆ ಇದು ಬೇಕು, ಅದು ಬೇಕು, ಆಮೇಲೆ ನನಗೆ ಒಂದು ದೊಡ್ಡ ಬಂಗ್ಲೆ ಬೇಕು. ಇದೇ ನಮ್ಮ ಮೈಂಡಲ್ಲಿ ಬರೋದು. ಯಾಕೆ, ನಾವು ಭೌತಿಕದಲ್ಲೇ ಮುಳುಗಿರೋದ್ರಿಂದ. ನಾವು ಆಧ್ಯಾತ್ಮಿಕವಾಗಿ ಯಾವಾಗ ಯೋಚನೆ ಮಾಡ್ತೀವೋ, ನಮ್ಮ ಹೃದಯವನ್ನು ಯಾವಾಗ ಪರಿಶುದ್ಧ ಮಾಡ್ಕೊಂಡು ಬುದ್ಧಿಯನ್ನು ನಾವು ಪರಿಶುದ್ಧ ಮಾಡ್ಕೊಳ್ತೀವೋ, ಆಗ ಮಾತ್ರ ಇಂಥ ಪ್ರಶ್ನೆಗಳು ಬರೋದು ನಮಗೆ. ಇವ್ರೇನು ಕೇಳ್ತಾ ಇದ್ದಾರೆ ನೋಡಿ, ಸಂತರ ಬಗ್ಗೆ ನಾನು ತಿಳ್ಕೋಬೇಕು ಅಂತ ಇಷ್ಟಪಡ್ತೀನಿ, ಹೇಗಿರುತ್ತೆ ಅವರ ಲಕ್ಷಣಗಳು ಅಂತ ನಾನು ಕೇಳಬೇಕು, ನಿನ್ನ ಮುಖದಿಂದ ನಾನು ಕೇಳಬೇಕು ಅಂತ ಇಷ್ಟಪಡ್ತೀನಿ. ನೀನು ಕೃಪಾ ಸಿಂಧು, ಜ್ಞಾನ ಗುಣವಿಚಕ್ಷಣನಾಗಿರುವಂಥವನು, ಶರಣಾಗತ ರಕ್ಷಕ ನೀನು. ಸಂತ ಮತ್ತು ಅಸಂತರ ಭೇದವನ್ನು ವಿಂಗಡಿಸಿ ನನಗೆ ಹೇಳು ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದಾನೆ. ಸಂತರು ಅಂತಂದರೆ ಯಾರು, ಅಸಂತರು ಅಂತಂದರೆ ಯಾರು? ಯಾಕೆ ಅಂತಂದರೆ ನೋಡಿ, ನಾವು ಗುರುತಿಸ್ಬೇಕು ಅಂದ್ರೂ ಅವ್ರ ಗುಣಗಳು ನಮಗೆ ಗೊತ್ತಿದ್ರೆ ಅಲ್ವ ನಾವು ಸಂತರ ಒಂದು ಸಹವಾಸ ಮಾಡೋದಕ್ಕಾಗೋದು. ಅವ್ರ ಜೊತೆಲಿದ್ರೇ ಸಾಕು, ನಮ್ಮಲ್ಲೂ ಕೂಡ ಎಷ್ಟೋ ಚೇಂಜಸ್ ಆಗುತ್ತೆ, ನಮ್ಮ ಹೃದಯ ಪರಿಶುದ್ಧವಾಗುತ್ತೆ, ನಮ್ಮ ಗುಣ ಮತ್ತು ನಮ್ಮ ಒಳಗಡೆ ಇರುವಂತಹ ಆ ವಿಕಾರಗಳು ಏನಿದೆಯೋ ಅದೆಲ್ಲ ಹೋಗುತ್ತೆ.
ಅದಕ್ಕೆ ಇಲ್ಲಿ ಸಂತರ ಲಕ್ಷಣಗಳನ್ನು ನನಗೆ ತಿಳಿಸು ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದಾನೆ. ಸೊ ಆಗ ರಾಮ ಹೇಳ್ತಾನೆ, ಸೋದರರೇ ಕೇಳಿ. ಅಂದರೆ ಇಲ್ಲಿ ಆ ತಮ್ಮಂದಿರ ಎಲ್ಲರ ಪ್ರಶ್ನೆ ಅದನ್ನು ಭರತ ಇಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಸಂತ ಸಜ್ಜನರ ಲಕ್ಷಣ ಅಸಂಖ್ಯವಾಗಿದೆ, ಒಂದ ಎರಡ, ಅದರಲ್ಲಿ ಎಷ್ಟೋ ಇದೆ ಅವ್ರ ಗುಣಗಳು. ಅವೆಲ್ಲ ವೇದ ಪುರಾಣಗಳಲ್ಲಿ ಪ್ರಸಿದ್ಧವಾಗಿದೆ. ಸಜ್ಜನರು ಹೇಗಿರ್ತಾರೆ ಅಂತಂದರೆ ಚಂದನ ವೃಕ್ಷದ ಹಾಗೆ, ಅಂದರೆ ಗಂಧದ ಮರ ಇರುತ್ತಲ್ಲ ಆ ರೀತಿ ಇರ್ತಾರೆ. ಅದೇ ದುರ್ಜನರು ಹೇಗಿರ್ತಾರೆ ಅಂತಂದರೆ ಕೊಡಲಿಯ ಹಾಗಿರ್ತಾರೆ, ಕಡಿ ಬಡಿ ಒಡಿ ಅಂತ ಹೇಳ್ತಾ ಇರ್ತಾರಲ್ಲ ಹಾಗಿರ್ತಾರೆ. ಸಜ್ಜನರು ತಾವು ಏನು ಮಾಡಿದ್ರು ಎಲ್ಲಿ ಹೋದ್ರು ಅವ್ರ ಹತ್ರ ಯಾರು ಹೋದರೂ ಕೂಡ ಸುಗಂಧವನ್ನೇ ಕೊಡುವಂಥದ್ದು, ಅಂಥ ಒಂದು ವೃಕ್ಷದ ಹಾಗೆ. ಕೊಡಲಿ ಏನು ಮಾಡುತ್ತೆ, ಚಂದನ ವೃಕ್ಷವನ್ನು ಕಡಿಯುತ್ತೆ, ಅದರ ಸ್ವಭಾವನೇ ಕತ್ತರಿಸುವಂಥದ್ದು, ತುಂಡು ಮಾಡುವಂಥದ್ದು. ಆದರೆ ಚಂದನ ವೃಕ್ಷ ಏನು ಮಾಡುತ್ತೆ, ತನ್ನನ್ನು ಕತ್ತರಿಸಿದ ಕೊಡಲಿಗೂ ಕೂಡ, ತನ್ನನ್ನು ತುಂಡು ಮಾಡಿದಂತಹ ಕೊಡಲಿಗೂ ಕೂಡ ತನ್ನ ಸುವಾಸನೆಯನ್ನು ನೀಡುತ್ತೆ. ಇದು ಸಜ್ಜನರ ಒಂದು ಗುಣ. ಅಂಥ ಗುಣ ಇರುವಂಥವ್ರನ್ನ ಸಂತರು ಅಂತ ಹೇಳೋದು. ಎಂಥ ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟು ಹೇಳಿದಾನೆ ನೋಡಿ ಇಲ್ಲಿ ಭಗವಂತ ಅಲ್ವಾ. ಚಂದನದ ಮರನ ಯಾರು ಮುಟ್ಟಿದ್ರು ಅದ್ರ ಅಕ್ಕಪಕ್ಕ ಇದ್ರೂ ಸಾಕು ಆ ವಾಸನೆ ನಮ್ಮ ಮೈಗೂ ಕೂಡ ತಗಲುತ್ತೆ. ಆ ರೀತಿ ತನ್ನನ್ನೇ ಕತ್ತರಿಸೋದಕ್ಕೆ ಬಂದರೂ ಕೂಡ ಅದಕ್ಕೂ ಕೂಡ ಸುಗಂಧವನ್ನು ಕೊಟ್ಟು ಕಳಿಸೋದು. ಆದರೆ ನಾವು ಆ ರೀತಿ ಮಾಡ್ತೀವಾ? ಯಾರಾದರೂ ನಮಗೇನಾದರೂ ಮಾಡೋಕ್ಕೆ ಬರಲಿ ಅದಕ್ಕಿಂತ ಎರಡರಷ್ಟು ಅವ್ರಿಗೆ ಮಾಡಿ ಕಳಿಸ್ತೀವಿ ಹೊರತು. ಯಾಕೆ ಅಂದರೆ ನಾವು ಇನ್ನೂ ಅದೇ ಗುಂಪಲ್ಲಿರೋದ್ರಿಂದ, ಆಯಿತಾ. ಕೆಲವೊಂದು ಮಟ್ಟಿಗೆ ನಮ್ಮಲ್ಲಿ ಸ್ವಲ್ಪ ಚೇಂಜಸ್ ಆಗಿರ್ಬೋದು, ಆದರೆ ಇನ್ನೂ ಬೇಕಾದಷ್ಟು ಇದೆಯಲ್ಲ ಒಳಗಡೆ, ಅದರಿಂದ ನಾವು ಆ ರೀತಿ ಮಾಡ್ತೀವಿ. ಈಗ ಸಂತ ಅಂತ ಅನ್ನಿಸ್ಕೊಳ್ಬೇಕು ಅಂದರೆ ಈ ರೀತಿಯ ಗುಣ ಇರಬೇಕು. ಇನ್ನು ಮುಂದುವರೆದು ಬೇಕಾದಷ್ಟು ಗುಣಗಳನ್ನು ಹೇಳ್ತಾನೆ ಭಗವಂತ. ಅದೇನು ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.